ಸ್ವಪ್ನ ಆನಂದ್. ನೀವು ನನ್ನ ಎಲ್ಲ ವಿಡಿಯೋಸ್ ಹೀಗೆ ನೋಡ್ತಾ ಇರಬೇಕಂದ್ರೆ www.youtube.com/swapnanand ಅಂತ ಟೈಪ್ ಮಾಡಿ, URL ಅಲ್ಲಿ ಎಂಟರ್ ಮಾಡಿ. ಅಲ್ಲಿ ಒಂದು ಸಬ್ಸ್ಕ್ರೈಬ್ ಬಟನ್ ಕಾಣಿಸುತ್ತೆ, ಅದನ್ನ ಕ್ಲಿಕ್ ಮಾಡಿದಾಗ ನಿಮಗೆ ಒಂದು ಬೆಲ್ ಐಕಾನ್ ಕಾಣಿಸುತ್ತೆ. ಅದನ್ನ ಕ್ಲಿಕ್ ಮಾಡಿದ್ರೆ ನನ್ನ ಪ್ರತಿ ವಿಡಿಯೋಗೂ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾನು ತುಂಬ ಇಂಪಾರ್ಟೆಂಟ್ ಟಾಪಿಕ್ ಹೇಳ್ತಾ ಇದ್ದೀನಿ. ಇದರಿಂದ ಎಲ್ಲರೂ ಲಾಭ ಮಾಡ್ಕೋಬೋದು. ಸೊ ನೀವು ನ್ಯೂಸಲ್ಲಿ ಇಲ್ಲ ಬೇರೆ ಯೂಟ್ಯೂಬ್ ಚಾನಲ್ಸಲ್ಲಿ ಕೇಳಿರ್ತೀರಾ, ಬೈ ಬ್ಯಾಕ್ ಒಂದು ಕಂಪ್ನಿಗೆ ಬರ್ತಾ ಇದೆ. ಈ ಬೈ ಬ್ಯಾಕ್ ಅಂದರೆ ಏನು ಅಂತ ಫಸ್ಟ್ ತಿಳ್ಕೊಂಡ್ರೆ ಇದರಿಂದ ಲಾಭ ಮಾಡ್ಕೊಳೋದು ಹೇಗೆ ಅಂತ ನಾನು ಹೇಳ್ತೀನಿ. ಸೊ ಈ ಬೈಬ್ಯಾಕ್ ಆಫರ್ ಅಂದರೆ ಏನು? ಬೈಬ್ಯಾಕ್ ಅಂದರೆ ಕಂಪ್ನೀಸ್ ಕೆಲವೊಂದು ಬೈಬ್ಯಾಕ್ ಮಾಡುತ್ತೆ ಶೇರ್ಸ್ನ, ಅದು ಏನಂತ ತಿಳ್ಕೊಳ್ಳೋಣ. ಸೊ ಬೈಬ್ಯಾಕ್ ಅಂದರೆ ಇದು ಒಂದು ಕಂಪ್ನಿ ಕಾರ್ಪೊರೇಟ್ ಆ್ಯಕ್ಷನ್ ಅಂತ ಹೇಳ್ಬೋದು. ಇದರಲ್ಲಿ ಏನು ಮಾಡ್ತಾರೆ ಅಂದರೆ ಅವರು ಶೇರ್ಸ್ ಪ್ರೈಮರಿ ಸೆಲ್ಲರ್ಸ್ ಇರ್ತಾರಲ್ಲ, ಪ್ರೈಮರಿ ಸೆಲ್ಲರ್ಸ್ ಅದನ್ನ ರೀಪರ್ಚೇಸ್ ಮಾಡ್ತಾರೆ. ಅಂದರೆ ಕಂಪ್ನಿನೇ ಶೇರ್ಸ್ನ ಬೈ ಮಾಡುತ್ತೆ. ಸಪೋಸ್ ಇವಾಗ ಒಂದು ರೇಟ್ ಅಂತ ಇರುತ್ತೆ, ಇವಾಗ ಸಪೋಸ್ 100 ರೂಪೀಸ್ ಇದ್ದರೆ ಅದನ್ನು 200ಗೆ ಕೊಟ್ಟು ಬೈಬ್ಯಾಕ್ ಮಾಡ್ಕೋತಾರೆ. ಅಂದರೆ ಒರಿಜಿನಲ್ ಓನರ್ಸ್ ಅಂದರೆ ಕಂಪ್ನಿ ಓನರ್ಸೇ ಅದನ್ನ ಬೈ ಮಾಡಿಬಿಡ್ತಾರೆ. ಸೊ ಈ ಬೈಬ್ಯಾಕ್ ಮಾಡಿದಾಗ ಯೂಶಲಿ ಶೇರ್ಸ್ ಅಮೌಂಟ್ ಎಷ್ಟಿದೆಯೋ ಅದು ಶೇರ್ ವಾಲ್ಯೂಮ್ ಇರುತ್ತಲ್ವ, ಅದು ಕಮ್ಮಿ ಆಗುತ್ತೆ. ಸೊ ಕಮ್ಮಿ ಅಂದರೆ ತುಂಬ ಕಮ್ಮಿ ಆಗಲ್ಲ. ಯೂಶಲಿ ಬೈಬ್ಯಾಕ್ ಮಾಡೋದು ಎಲ್ಲ ಶೇರ್ಸ್ನೂ ಬೈಬ್ಯಾಕ್ ಮಾಡೋದಿಲ್ಲ, ಅವರು ಒಂದಿಷ್ಟು ಪರ್ಸೆಂಟೇಜ್ ಅಂತಿರುತ್ತೆ, ಅಷ್ಟು ಪರ್ಸೆಂಟೇಜ್ ಮಾತ್ರ ಬೈಬ್ಯಾಕ್ ಮಾಡ್ತಾರೆ. ಈ ಬೈಬ್ಯಾಕ್ ಕಂಪನೀಸ್ ಏನಕ್ಕೆ ಮಾಡುತ್ತೆ ಅಂದರೆ, ಈ ಕಂಪನೀಸು ಅವರೇ ಒರಿಜಿನಲಾಗಿ ಇನ್ವೆಸ್ಟ್ ಮಾಡ್ಕೋಬೇಕು ಅಂದಾಗ ಈ ಬೈಬ್ಯಾಕ್ ಮಾಡ್ತಾರೆ. ಫ್ರೆಂಡ್ಸ್, ಈ ಥರ ಒಂದು ನ್ಯೂಸ್ ಬಂದಿದೆ, ಒಂದು ಕಂಪ್ನಿ ಬೈಬ್ಯಾಕ್ ಆಗ್ತಾಯಿದೆ ಅಂತ. ಅದು ನಿಜನಾ ಸುಳ್ಳ ಅಂತ ನೋಡೋಣ. ನಾನು ಮಾತಾಡ್ತಿರೋ ಕಂಪ್ನಿ ಯಾವುದು ಅಂದರೆ ಆರತಿ ಡ್ರಗ್ಸ್ ಅನ್ನೋ ಒಂದು ಕಂಪ್ನಿ. ಈ ಕಂಪ್ನಿ ಅಪ್ರೂವಲ್ ಆಗಿದೆ ₹900 ಪರ್ ಶೇರ್. ಈ ಆರತಿ ಕಂಪ್ನಿ ಕರೆಂಟ್ ಪ್ರೈಸ್ ಬಂದುಬಿಟ್ಟು 656.55. ಬಟ್ ಇದು ಕಂಪ್ನಿಗೆ BSEಗೆ ಫೈಲ್ ಮಾಡಿದೆ, ನಾನಿಷ್ಟು ಶೇರ್ಸ್ ಅಂತ ಬೈಬ್ಯಾಕ್ ಮಾಡ್ತೀನಿ ಅಂತ. ಈ ಲೆಟರ್ನ ನಾವು ನೋಡೋಣ. ಇದು ಅಪ್ರೂವಲ್ ಲೆಟರು. ಸೊ ಫ್ರೆಂಡ್ಸ್, ನಾವಿಲ್ಲಿ ನೋಡೋದಾದರೆ ಬೈಬ್ಯಾಕ್ ಅಪ್ ಟು ಇಷ್ಟು ಫುಲ್ಲಿ ಪೇಯ್ಡ್ ಇಕ್ವಿಟಿ ಶೇರ್ಸ್ ಆಫ್ ಫೇಸ್ ವ್ಯಾಲ್ಯೂ 10 ಇರೋದು ಅವರು ಬೈಬ್ಯಾಕ್ ಮಾಡ್ತಿದ್ದಾರೆ ಅಟ್ ದ ರೇಟ್ ಆಫ್, ನೋಡಿ, ಅಟ್ ದ ಪ್ರೈಸ್ ಆಫ್ 900. ಆಯಿತಾ? ಇದು ಎಷ್ಟು ಶೇರ್ಸ್ ಅಂದರೆ ನೋಡಿ, 1.20 ಆಫ್ ಟೋಟಲ್ ನಂಬರ್ ಆಫ್ ಈಕ್ವಿಟಿ ಶೇರ್ಸ್. ಅಂದರೆ ಬರೀ 1.20% ಅಂದರೆ 1% ಅಂತ ಅಂದ್ಕೊಳ್ಳಿ ನೀವು. ಸೊ ಫ್ರೆಂಡ್ಸ್, ನಂಬರ್ ಆಫ್ ಶೇರ್ಸ್ ಎಷ್ಟಿದೆ ಅಂದರೆ ಇದ್ರದ್ದು ಟೋಟಲ್ ನಂಬರ್ ಆಫ್ ಶೇರ್ಸ್ ಇಷ್ಟಿದೆ, 2358210. ಇಷ್ಟು ದೊಡ್ಡ ಶೇರ್ಸಲ್ಲಿ ಜಸ್ಟ್ 1% ಅಂದರೆ ತುಂಬಾ ಕಮ್ಮಿ. ಇದು ಆಲ್ಮೋಸ್ಟ್ ಒಂದು ನಮ್ಮ ಹತ್ರ 1% ಅಂದರೆ 100 ಶೇರ್ಸ್ ಇದ್ದರೆ ಕೇವಲ 1 ಶೇರ್ ಆ ಥರ ಬೈಬ್ಯಾಕ್ ಆಗುತ್ತೆ. ಸಪೋಸ್ ನಿಮ್ಮ ಹತ್ರ ಒಂದು 50 ಇದ್ದರೆ ಒಂದು ಶೇರ್ ಕೂಡ ಆಗ್ಬೋದು, ಆ ಥರ ಲೆಕ್ಕ ಇದು. ಬಟ್ ನಮಗೆ ಇದರಲ್ಲಿ ಇವಾಗ ನಾವು ಫ್ರೆಶ್ ಬಯರ್ಸ್ ಆದರೆ ಲಕ್ಕಿದ್ರೆ ನಮಗೆ ಆಗುತ್ತೆ, ಇಲ್ಲಾಂದರೆ ಆಗೋದಿಲ್ಲ. ಯಾಕಂದರೆ ಈ ಒಂದು ಪ್ರೊಸೀಜರ್ ಹೇಗಿರುತ್ತಂದರೆ, ಇವಾಗ ಹೋಲ್ಡ್ ಮಾಡಿದ್ದು ಈ ಬೈಬ್ಯಾಕ್ ಡೇಟ್ ಕೊಟ್ಟಿದ್ದಾರಲ್ಲ, ಯಾವತ್ತಿದು 29th ಅನ್ಕೋತೀನಿ, 29th. ಆವಾಗ ನೀವು ಬೈಬ್ಯಾಕ್ 29th ಹೋಲ್ಡ್ ಮಾಡಬೇಕು. 29th ಆದಮೇಲೆ ಒಂದು ಫಾರ್ಮ್ ಥರ ಬರುತ್ತೆ, ಅದನ್ನ ಫಿಲ್ ಮಾಡಿ ಕೊಟ್ಟರೆ ಅವ್ರ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಮೇಲೆ ಬೈಬ್ಯಾಕ್ ಮಾಡ್ತಾರೆ. ಫ್ರೆಂಡ್ಸ್, ನಾವು ಇದ್ರದ್ದು ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ ನೋಡಬೇಕಂದ್ರೆ ನೋಡಿ, 62% ಪ್ರಮೋಟರ್ಸೇ ಇದ್ದಾರೆ, ಆಮೇಲೆ 29% ಜನರಲ್ ಪಬ್ಲಿಕ್ ಇದ್ದಾರೆ. ಸೊ ಆಲ್ಮೋಸ್ಟ್ ಲಾಭ ಎಲ್ಲ ಇವ್ರಿಗೇ ಹೋಗುತ್ತೆ, ಪ್ರಮೋಟರ್ಸ್ಗೆ ಹೋಗುತ್ತೆ, ಅಂದರೆ ಮೇಜರ್ ಇನ್ವೆಸ್ಟರ್ಸ್ಗೆ ಹೋಗುತ್ತೆ ಇದು ಬೈಬ್ಯಾಕ್ ಆಫರಿಂದ. ಫ್ರೆಂಡ್ಸ್, ನಾನು ಇದರಿಂದ ನೀವು ಹೇಗೆ ಲಾಭ ಮಾಡ್ಕೋಬೇಕಂದ್ರೆ, ಬೈಬ್ಯಾಕ್ ಅನೌನ್ಸ್ ಮಾಡಿದ ತಕ್ಷಣ ಇನ್ನೂ ದೊಡ್ಡ ದೊಡ್ಡ ಇನ್ವೆಸ್ಟರ್ಸು ಇದನ್ನು ತುಂಬ ಬಲ್ಕಲ್ಲಿ ಬೈ ಮಾಡೋ ಚಾನ್ಸಸ್ ಇರುತ್ತೆ. ಸೊ ನೀವು ಇದನ್ನು ಇಂಟ್ರಾಡೇಗೆ ಇವತ್ತು
ಯುಟಿಲೈಸ್ ಮಾಡ್ಕೋಬೋದು. ಯಾಕಂದರೆ ಇದು ಫ್ರೈಡೇ ಅನೌನ್ಸ್ ಆಗಿರೋದು, ಫ್ರೈಡೇ ತುಂಬ ಜನ ಯುಟಿಲೈಸ್ ಮಾಡಿಕೊಂಡ್ರು. ಇಟ್ಸ್ ಓಕೆ, ನಮಗೆ ಲೇಟಾಗಿ ನ್ಯೂಸ್ ಬಂದಿದೆ, ನಾವು ಇವತ್ತು ಮಂಡೇ ಇದನ್ನ ಯೂಸ್ ಮಾಡ್ಕೋಬೋದು. ಇದರಲ್ಲಿ ಇಂಟ್ರಾಡೇ ಮಾಡಿದ್ರೆ ತುಂಬ ದುಡ್ಡು ಮಾಡೋ ಚಾನ್ಸಸ್ ಇದೆ, ಬಟ್ ಹುಷಾರಾಗಿ ಮಾಡಬೇಕು. ಫ್ರೆಂಡ್ಸ್, ಈ ಬೈಬ್ಯಾಕ್ ಬಗ್ಗೆ ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಎಲ್ಲರೂ ಲಾಭ ಗಳಿಸ್ಬೇಕು ಅಂತ ನಾನು ವಿಶ್ ಮಾಡ್ತೀನಿ. ಸೊ ಫ್ರೆಂಡ್ಸ್, ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಈ ಲೆಟರ್ ಲಿಂಕ್ ಎಲ್ಲ ನಾನು ಖಂಡಿತ ಹಾಕ್ತೀನಿ, ನಿಧಾನವಾಗಿ ಓದ್ಕೊಳ್ಳಿ, ನಿಮ್ಗೆ ಏನು ಅರ್ಥ ಆಗುತ್ತೆ ಅಂತೆಲ್ಲ ಕಮೆಂಟ್ ಮಾಡಿ ಎಲ್ಲರೂ. ಥ್ಯಾಂಕ್ ಯು ಫ್ರೆಂಡ್ಸ್. ಹೀಗೆ ನೋಡ್ತಾ ಇರಿ, ಕನ್ನಡ ಯೂಟ್ಯೂಬರ್ಸ್ನ ಎಂಕರೇಜ್ ಮಾಡಿ.